ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಸೊ ಇಷ್ಟು ದಿನ ಯಾಕೆ ರೆಗ್ಯುಲರ್ ವ್ಲಾಗ್ಸ್ ಬರ್ತಾ ಇಲ್ಲ ಅಂತ ಭಾಳ ಜನನೇ ಮೆಸೇಜ್ ಮಾಡಿದ್ರಿ. ನನ್ನ ಕ್ಲೋಸ್ ಒನ್ಸ್ ಆ್ಯಂಡ್ ಫ್ಯಾಮಿಲಿಗೆ ನಾನು ಹೇಳಿದ್ದೆ, ಬಟ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ ಇನ್ನು. ಸೊ ಇವತ್ತು ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ತಮ್ಮನೇಲಿ ನೋಡಿ ನಿಮ್ಮ ಎಲ್ಲರಿಗೂ ಆಲ್ರೆಡಿ ಗೊತ್ತಾಗಿರ್ತದೆ ನಾನು ಯಾವ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಇವತ್ತಿನ ವ್ಲಾಗಲ್ಲಿ ನಾನು 2 ಥಿಂಗ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು, ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಹಸ್ಬೆಂಡ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಅನ್ಕೊಂಡಿನಿ. ಇವತ್ತು ಈ ವ್ಲಾಗ್ ರೈಟ್ ಟೈಮ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸೋದು ಅಂತ ಅನ್ನಿಸ್ತು. ಫ್ಯೂಚರ್ ವ್ಲಾಗ್ಸಲ್ಲಿ ಅವರು ಒಂದು ಸ್ವಲ್ಪ ನನ್ನ ವ್ಲಾಗ್ಸಲ್ಲಿ ಕಾಣಿಸ್ಕೊತಾ ಇರ್ತಾರೆ. ಸೊ ಅದಕ್ಕೆ ನಿಮಗೆ ನಾನು ಇವತ್ತೇ ಇಂಟ್ರೊಡ್ಯೂಸ್ ಮಾಡಿಸ್ಬಿಡ್ತೀನಿ. ಸೊ ಇವಾಗ ಕರಿಯೋಣ. ಸಾಗರ್ ಇವರು ಇವಾಗ ಅವ್ರು ಸ್ವಲ್ಪ ಅವ್ರದ್ದು ಇಂಟ್ರೊಡಕ್ಷನ್ ಕೊಡ್ತಾರೆ. ನಾನು ಸಾಗರ್ ಅಂತ, ನಿಖಿತಾ ಹಸ್ಬೆಂಡ್. ಸೊ ನಾನು ಸ್ವಲ್ಪ ವರ್ಷಗಳಿಂದ US ಅಲ್ಲಿ ಇದ್ದೀನಿ. ನನ್ನ ಸ್ಟಡೀಸ್ನ ಬಾಸ್ಟನಲ್ಲಿ ಮುಗಿಸಿ ನಾವು ಐ ಆಮ್ ವರ್ಕಿಂಗ್ ಇನ್ ಸಿಯಾಟಲ್. ಸೊ ಅದೇ 3 years ಆಯಿತು ನಮ್ಮ ಮದುವೆ ಆಗಿ. ಸೊ ಸಿನ್ಸ್ ದೆನ್ ವಿ ಹ್ಯಾವ್ ಬೀನ್ ಇನ್ ಸಿಯಾಟಲ್. ಅಷ್ಟೇ ನನ್ನ ಬಗ್ಗೆ ಶಾರ್ಟ್ ಇಂಟ್ರೊಡಕ್ಷನ್. ಸೊ ಅವರು ಸ್ವಲ್ಪ ಕ್ಯಾಮ್ರಾ ಶೈ, ಜಾಸ್ತಿ ಮಾತಾಡಲ್ಲ, ನಂದೇ ಜಾಸ್ತಿ ನಡೀತಾ ಇರ್ತದೆ. ನಿಮ್ಮೆಲ್ಲರಿಗೂ ಗೊತ್ತಲ್ಲ, ನಾನು ಮದುವೆ ಆದಾಗಿಂದ ಸಿಯಾಟಲ್ಗೆ ಡೈರೆಕ್ಟ್ ಮೂವ್ ಆಗಿದ್ದು. ಸೊ ಅವರು ಮುಂಚೆ ಈಸ್ಟ್ ಕೋಸ್ಟಲ್ಲಿದ್ದರು, ಅಲ್ಲಿಂದ ಇಲ್ಲಿ ಮೂವ್ ಆದರು. ಸೊ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನನಗೆ ಸಾಗರ್ಗೆ ತುಂಬ ಅಂದರೆ ತುಂಬ ಎಕ್ಸೈಟಿಂಗ್ ನ್ಯೂಸ್ ಇದು. ನಮಗೆ ವೆರಿ ಕ್ಲೋಸ್ ಟು ದ ಹಾರ್ಟ್ ಈ ನ್ಯೂಸ್. ಎಸ್, ವಿ ಆರ್ pregnant. ಸೊ ಇದು ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಭಾಳ ದಿನದಿಂದ ವೆಯ್ಟ್ ಮಾಡ್ತಾ ಇದ್ವಿ ನಾವು. ಇವಾಗ ನಾನು ಕರೆಂಟ್ಲಿ 7th month ಆ್ಯಂಡ್ ನನಗೆ ಇಷ್ಟು ದಿನ ವ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ, ಭಾಳನೇ ಕಷ್ಟ ಆಗ್ತಿತ್ತು. ನಂದು ಪ್ರೆಗ್ನೆನ್ಸಿ ಜರ್ನಿದು ಒಂದು ವ್ಲಾಗ್ ಮಾಡ್ತೀನಿ, ಅದರಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ತೀನಿ ಯಾಕೆ ನಾನು ಇಷ್ಟೊಂದು ತಿಂಗಳು ಬೇಕಾಯಿತು ನನಗೆ ಈ ವ್ಲಾಗ್ ಮಾಡೋದಕ್ಕೆ ಅಂತ. ಸೊ ಆ ವ್ಲಾಗಲ್ಲಿ ನೀವು ಎಲ್ಲನೂ ಡೀಟೇಲ್ಸ್ನ ನೋಡ್ತೀರಿ. ಆ್ಯಂಡ್ ಈ ವ್ಲಾಗ್ ನೀವು ನೋಡ್ತಾ ಇದ್ದೀರಿ ಅಂದರೆ ನನ್ನ ಡೆಲಿವರಿ ಆಗೋಗದೆ ಅಂತ ಅರ್ಥ ಮಾಡ್ಕೊಳ್ರಿ. ಬಿಕಾಸ್ ನಾನು ಡೆಲಿವರಿ ಆದಮೇಲೆ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಆ್ಯಂಡ್ ಅವಾಗ ರೆಗ್ಯುಲರಾಗಿ ಮಾಡೋಣ ಅಂತ ಅಂದ್ಕೊಂಡಿನಿ. ತುಂಬಾ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿ ಇಟ್ಟಿನಿ ನಾನು. ನಮ್ಮದು ಎಷ್ಟೊಂದು ಗುಡ್ ಮೂಮೆಂಟ್ಸ್ ಆಗಲಿ, ಆಮೇಲೆ ನಮಗೆ ಮೆಮೊರಿಗಾಗಲಿ ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಸ್ವಲ್ಪ ವಿಡಿಯೋ ಶೂಟ್ ಮಾಡಿ ಇಟ್ಟಿನಿ. ಇದೆಲ್ಲನೂ ನಾನು ಎಡಿಟ್ ಮಾಡಿ ಇಡ್ತೀನಿ. ಈ ಟೈಮಲ್ಲಿ ಸ್ವಲ್ಪ ಎಡಿಟ್ ಮಾಡೋದು ಆ್ಯಂಡ್ ಅದಕ್ಕೆ ಫುಲ್ ಮ್ಯೂಸಿಕ್ ಎಲ್ಲ ಹಾಕಿ ಅಪ್ಲೋಡ್ ಮಾಡೋದು ಭಾಳ ಟೈಮ್ ಹಿಡಿತದೆ. ಹಾಗಾಗಿ ನಾನು ಇವಾಗ ಸ್ವಲ್ಪ ವಿಡಿಯೋಸ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಸೊ ನನ್ನ ಡ್ಯೂ ಡೇಟ್ ಬಂದುಬಿಟ್ಟು ಮೇ ಅಲ್ಲಿರೋದು. ನಾನು ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿನಿ ಆಲ್ರೆಡಿ ಅಂತ ಹೇಳಿದ್ನಲ್ಲ. ಇವಾಗ ಸ್ವಲ್ಪ ಫ್ರೀ ಇದ್ದೀನಿ, ಇವಾಗೆಲ್ಲ ಎಡಿಟ್ ಮಾಡಿನೂ ಇಟ್ಕೊಂಡು ಬಿಡ್ತೀನಿ. ಆಮೇಲೆ ಬೇಬಿ ಆದಮೇಲೆ ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್ ಎಲ್ಲ ಇರ್ತದಲ್ಲ, ಆವಾಗ ಎಡಿಟ್ ಮಾಡೋದೆಲ್ಲ ಕಷ್ಟ ಅನ್ನೋದು ನನಗೆ ಆಲ್ರೆಡಿ ಅರ್ಥ ಆಗ್ಬಿಟ್ಟದ ಇವಾಗ. ಹಾಗಾಗಿ ನಾನು ಮುಂಚೆನೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಈ ಥರ ಪ್ಲ್ಯಾನ್ ಮಾಡೀವಿ. ಸೊ ಡೆಲಿವರಿ ಆದಮೇಲೆ ಒಂದು ಸಾಗರ್ ರಿಲೀಸ್ ಮಾಡ್ತಾ ಹೋಗ್ತಾರೆ ವಿಡಿಯೋಸ್ನ, ನೀವೆಲ್ಲ ನೋಡ್ಬೋದು. ವ್ಲಾಗ್ ಹೆಂಗದೆ ಅನ್ನೋದನ್ನು ನನಗೆ ಹೇಳ್ಬೋದು. ಸೊ ನಾನು ಕಮೆಂಟ್ ಸೆಕ್ಷನಲ್ಲಿ ಆ್ಯಕ್ಟಿವ್ ಆಗೇ ಇರ್ತೀನಿ. ಬಟ್ ಸ್ವಲ್ಪ ಇನ್ಮೇಲೆ ಯೂಟ್ಯೂಬ್ ಒಂದು ಸ್ಟಾರ್ಟಿಂಗ್ ಫ್ಯೂ ಮಂತ್ಸ್ ಸಾಗರ್ ಹ್ಯಾಂಡಲ್ ಮಾಡ್ತಾರೆ, ಅದಾದ್ಮೇಲೆ ವಾಪಸ್ ನಾನೇ ಬರ್ತೀನಿ. ಆ್ಯಂಡ್ ಆಲ್ರೆಡಿ 7th month ಅಂತ ಹೇಳಿದ್ನಲ್ಲ, ಇನ್ನೊಂದು 2 months ಅಷ್ಟೇ ಇರೋದು. ತುಂಬಾ ಕೆಲಸ ಬಾಕಿ ಇದೆ. ನಾವು ಬೇಬಿ ನರ್ಸರಿ ಸೆಟಪ್ ಮಾಡಿಲ್ಲ ಇನ್ನು, ಅದನ್ನು ಮಾಡಬೇಕು. ಬೇಬಿ ಐಟಮ್ಸ್ ಬೈ ಮಾಡಬೇಕು. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಲ್ಲ, ಕ್ಲೋತ್ಸ್ ಇವಾಗೆ ತಗೋಬಾರ್ದು ಅಂತ. ಸೊ ನಾನು ಕ್ಲೋತ್ಸ್ ಏನೂ ಬೈ ಮಾಡಲ್ಲ ಸದ್ಯಕ್ಕೆ. ಬಟ್ ಬೇರೆ ಏನು ತೊಗೊಂಡ್ರು ಸ್ವಲ್ಪ ವಾಶ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ನಾನು ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡಬೇಕು. ತುಂಬಾ ಕೆಲಸ ಬಾಕಿ ಇಟ್ಕೊಂಡು ಹಾಗೆ ಇದ್ದೀನಿ ನಾನು. ಬಿಕಾಸ್ ಇಷ್ಟು ದಿನ ನನಗೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಭಾಳನೇ ಸುಸ್ತಾಗ್ತಾ ಇತ್ತು. ನನ್ನ ಕಂಪ್ಲೀಟ್ ಪ್ರೆಗ್ನೆನ್ಸಿ ಜರ್ನಿ ನಾನು ನಂದು ಎಂಟೈರ್ ಫ್ಯಾಮಿಲಿಯಿಂದ ದೂರನೇ ಇರೋದು. ಹಾಗಾಗಿ ಇಲ್ಲಿ ಸಾಗರ್ ಮತ್ತು ನಂದು ಫ್ರೆಂಡ್ಸಿಂದನೇ ಎಲ್ಲ ಹೆಲ್ಪು ತೊಗೊಂಡಿರೋದು.
ಸಾಗರ್ ಅಂತೂ ಕಂಪ್ಲೀಟ್ ಪ್ರೆಗ್ನೆನ್ಸಿಯಲ್ಲಿ ಅವರೇ ನನಗೆ ಈಗ 7th ಮಂತ್ ಇವಾಗವರೆಗೂ ನಾನು ಅಷ್ಟೊಂದು ಕಿಚನ್ಗೆ ಹೋಗಿ ಏನೂ ಕೆಲಸ ಮಾಡಲ್ಲ, ನಂಗೆ ಆಗಲ್ಲ ಮಾಡ್ಲಿಕ್ಕೀಗ. ಸ್ಟಾರ್ಟಿಂಗ್ 4 ಮಂತ್ಸ್ ಅಂತೂ ನಾಸಿಯಾ, ಮಾರ್ನಿಂಗ್ ಸಿಕ್ನೆಸ್ ಅದೆಲ್ಲ ಇರ್ತದಲ್ಲ, ಹಾಗಾಗಿ ನಂಗೆ ಯಾವ ಸ್ಮೆಲ್ಲು ಆಗ್ತಾನೆ ಇರಲಿಲ್ಲ. ಕಂಪ್ಲೀಟ್ ಕಿಚನ್ ಆಗಲಿ, ಅವ್ರ ವರ್ಕ್ ಆಗಲಿ, ಮನೆ ಕೆಲಸ ಆಗಲಿ ಎಲ್ಲನೂ ಸಾಗರೇ ಮಾಡ್ತಾ ಇರೋದು. ಸಾಗರ್ಗಂತೂ ತುಂಬ ತುಂಬ ಗ್ರೇಟ್ಫುಲ್ ನಾನಂತೂ. ಆ್ಯಂಡ್ ಅದಾದಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರೂ ಮನೆಗೆ ಕರಿತಾ ಇದ್ರು, ನನಗೇನು ಬೇಕೋ ಅದೇ ಮಾಡಿಕೊಡ್ತಾ ಇದ್ರು. ಊಟ ಆಗಲಿ, ತಿಂಡಿ ಆಗಲಿ, ನಾನು ಏನು ಕೇಳಿದರೆ ಅದು ಮಾಡಿಕೊಡ್ತಿದ್ರು. ಪಾಪ ಅವರು ಮನೆಗೂ ತೊಗೊಂಡು ಬಂದು ಕೊಡ್ತಿದ್ರು, ನಂಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫ್ಯಾಮ್ಲಿಯಿಂದ ಯಾರು ಬಂದರು ಅಂತ ಅನ್ಕೊತಿದ್ದೀರಾ? ಇನ್ನೂವರೆಗೂ ಇವಾಗ ತನಕ ಬಂದಿರೋದು ಇಬ್ಬರು ಮಾತ್ರ. ಅವ್ರು ಯಾರು ಅಂದರೆ, ಒಂದು ನಮ್ಮ ಅಜ್ಜಿ, ಇನ್ನೊಂದು ನಮ್ಮ ಮಾಮ ಫಿನಿಕ್ಸಲ್ಲಿ ಇರ್ತಾರೆ, ಸೊ ಅವ್ರ ವೈಫ್ ಅಂದರೆ ನಮ್ಮ ಅತ್ತಿ. ಆ್ಯಂಡ್ ನಮ್ಮ ಅಜ್ಜಿ ಇಲ್ಲೇ ಇದ್ರು ಫಿನಿಕ್ಸಲ್ಲಿ, ಅಂದರೆ ನಮ್ಮ ಅಮ್ಮನಮ್ಮ. ಸೊ ಅವರಿಬ್ರು ಬಂದಿದ್ರು. ನಮ್ಮ ಅಜ್ಜಿ 1 ವೀಕ್ ಇದ್ರು ಇಲ್ಲೇ. ನಂಗೆ ಏನೇನು ಬೇಕೋ ಎಲ್ಲನೂ ಮಾಡಿಕೊಟ್ರು. ಸಾಗರ್ಗೆ ಏನು ಬೇಕೋ ಅವ್ರಿಗೂ ಮಾಡಿಕೊಟ್ರು ಎಲ್ಲ. ಸೊ 1 ವೀಕ್ ಫುಲ್ ರೆಸ್ಟ್ ಇತ್ತು ಸಾಗರ್ಗೆ, ನನಗಂತೂ ಫುಲ್ ರೆಸ್ಟೇ ಇತ್ತು. ಆ್ಯಂಡ್ ನಮ್ಮ ಅತ್ತಿ 2 ಡೇಸಿಗೆ ಬಂದು ಹೋದರು. ಅವ್ರಿಗೆ ಪಾಪ ಅವ್ರ ಫ್ಯಾಮ್ಲಿನೆಲ್ಲ ಬಿಟ್ಟು ಇಲ್ಲಿ ನಮಗೆ ಅಂತ ಬಂದು ಹೆಲ್ಪ್ ಮಾಡಿ ಹೋದರು. ಸೊ ನಮ್ಮ ಅಜ್ಜಿಗೆ, ನಮ್ಮ ಅತ್ತಿಗೆ, ಅವ್ರಿಗೆ ಇನ್ನೂ ಜಾಸ್ತಿ ಥ್ಯಾಂಕ್ ಯು ಹೇಳಬೇಕು ನಾನು. ಆ್ಯಂಡ್ ನಮ್ಮ ಅಜ್ಜಿ ಅಡುಗೆ ಮಾಡೋದು ಒಂದೇ, ನಮ್ಮ ಅಮ್ಮ ಮಾಡೋದು ಒಂದೇ ಇತ್ತು. ನನಗೆ ಅಷ್ಟೊಂದು ಸೇಮ್ ಟೇಸ್ಟ್ ಸಿಕ್ತು. ಆ್ಯಂಡ್ ಸಾಗರ್ ಕೂಡ ಅಷ್ಟೇ, ತುಂಬ ರೆಸಿಪೀಸು ನಮ್ಮ ಅಪ್ಪ ಅಮ್ಮನ ಕೇಳಿನೇ ಮಾಡ್ತಿದ್ರು. ನಾನು ಆ ಫುಡ್ನ ಮಿಸ್ ಮಾಡ್ಕೋಬಾರ್ದು, ನಮ್ಮ ಅಪ್ಪ ಅಮ್ಮನ ಜಾಸ್ತಿ ಮಿಸ್ ಮಾಡ್ಕೋಬಾರ್ದು ಅಂತ ಎಲ್ಲ ಅವರೇನೆ ನೋಡ್ಕೊತಾ ಇದ್ರು. ಆ್ಯಂಡ್ ನಮ್ಮ ಅಜ್ಜಿ, ನಮ್ಮ ಅತ್ತಿ ಬಂದಿರೋದು ವ್ಲಾಗ್ ಕೂಡ ಮಾಡೀನಿ ನಾನು. ಪ್ರಾಬಬ್ಲಿ ಫ್ಯೂಚರ್ ವ್ಲಾಗ್ಸಲ್ಲಿ ಅದನ್ನು ನಾನು ಹಾಕ್ತೀನಿ, ನೋಡ್ರಿ ಮಿಸ್ ಇಲ್ದಂಗೆ. ಆ್ಯಂಡ್ ದೆನ್ ನನ್ನ ಫ್ಯಾಮ್ಲಿನ ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಇನ್ಕ್ಲೂಡ್ ಮಾಡಿರೋದು. ಸೊ ಅದನ್ನೆಲ್ಲ ಮಿಸ್ ಮಾಡಬೇಡ್ರಿ. ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು, ಇದು ಮಾರ್ಚ್ ಮಂತ್. ಏಪ್ರಿಲಲ್ಲಿ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ. ಅವ್ರು ಬರೋದು ವ್ಲಾಗು ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಾವು ಏನೇನು ಮಾಡ್ತೀವಿ ಅವ್ರು ಬಂದಮೇಲೆ ಅನ್ನೋದನ್ನು ವ್ಲಾಗ್ಸ್ ಎಲ್ಲನೂ ಬರ್ತವೆ. ನಮ್ಮ ಅಪ್ಪ ಅಮ್ಮನೂ ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮ್ಮೆಲ್ಲರಿಗೂ. ಅವ್ರದ್ದು ಫಸ್ಟ್ ಟೈಮ್ ಅಲ್ಲ ವ್ಲಾಗಲ್ಲಿ ತೊಗೊತಾ ಇರೋದು. ಆ್ಯಂಡ್ ಒಂದು ಟ್ರೆಡಿಷ್ನಲ್ ಫಂಕ್ಷನ್ ಕೂಡ ಮಾಡಬೇಕು ಇನ್ನು, ಅದೆಲ್ಲನೂ ನಾನು ನಿಮಗೆ ಹೇಳ್ತೀನಿ ಮುಂದೆ ಹೋಗ್ತಾ ಹೋಗ್ತಾ. ಆ್ಯಂಡ್ ಅದ್ರದ್ದು ಆದಷ್ಟು ವ್ಲಾಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು, ಬಿಕಾಸ್ ನಂದೆಲ್ಲ ಗುಡ್ ಮೆಮೊರೀಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತದೆ ನನಗೆ, ಹಾಗಾಗಿ ಮಾಡ್ತೀನಿ. ಸ್ವಲ್ಪ ಇವಾಗ ಬ್ರೇಕ್ ತಗೊಂಡು ಮಾತಾಡಬೇಕು ನಾನು, ಅಷ್ಟೊಂದು ಸುಸ್ತಾಗ್ಬಿಡ್ತದೆ ಈ ಟೈಮಲ್ಲಿ. ಒನ್ ಮೋರ್ ಥಿಂಗ್, ನಿಮ್ಮೆಲ್ಲರಿಗೂ ಗೊತ್ತೋ ಇಲ್ಲೋ ನನಗೆ ಐಡಿಯಾ ಇಲ್ಲ, ನನ್ನ ಟ್ವಿನ್ ಬ್ರದರ್ ಐರ್ಲ್ಯಾಂಡಲ್ಲಿ ಇರ್ತಾನೆ. ಸೊ ನನ್ನ ಡೆಲಿವರಿ ಟೈಮಲ್ಲಿ ಇಲ್ಲ ಡೆಲಿವರಿ ಆದಮೇಲೆ ಅವನು ಕೂಡ ಇಲ್ಲೇ ಸಿಯಾಟ್ಲಿಗೆ ಬಂದು ನೋಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಾನೆ. ಸೊ ಅವನು ಇಲ್ಲಿಗೆ ಬರೋದಿದ್ರೆ ಒಂದು ಫಸ್ಟ್ US ವಿಸಿಟ್ ಆಗ್ತದೆ. ಅದಕ್ಕೂ ಫುಲ್ ಎಕ್ಸೈಟೆಡ್ ಇದ್ದೀವಿ ನಾವಂತೂ, ಅವನ್ನ ಫಸ್ಟ್ ಟೈಮ್ US ಗೆ ವೆಲ್ಕಮ್ ಮಾಡೋದಕ್ಕೆ. ಸೊ ಅದೊಂದು ವೆರಿ ವೆರಿ ಎಕ್ಸೈಟಿಂಗ್ ನ್ಯೂಸ್ ನನಗೆ, ಅಲಾಂಗ್ ವಿತ್ ಮೈ ಡೆಲಿವರಿ ಆ ಟೈಮಲ್ಲಿ. ಸೊ ನಾನು ಅದಕ್ಕೂ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಬೇಕು ಅವನಿಗೆ US ಗೆ ಬರ್ಲಿಕ್ಕೆ ಆಗ್ತದೋ ಇಲ್ಲೋ ಅಂತ. ಬಟ್ ಹೋಪ್ಫುಲಿ ಫಿಂಗರ್ ಕ್ರಾಸ್ಡ್ ಅವನು ಕೂಡ ಬರ್ತಾನೆ ಅಂತ. ಸೊ ನನಗೆ ಅವನು ಬಂದರೆ ಭಾಳ ಖುಷಿ ಆಗ್ತದೆ. ಅವನಿಗೂ ಅಷ್ಟೇ ಕಾಯ್ತಾ ಇರ್ತಾನಲ್ಲ ಬರಬೇಕು ನೋಡಬೇಕು ಅಂತ. ಹಾಗಾಗಿ ಪ್ರಾಬಬ್ಲಿ ಅವನು ನಮ್ಮ ಅಪ್ಪ ಅಮ್ಮ ಬಂದು ಆದಮೇಲೆ ಡ್ಯೂರಿಂಗ್ ಮೈ ಡೆಲಿವರಿ ಅವ್ನು ಬರ್ತಾನೆ ಅಂತ ಅಂದ್ಕೊಂಡಿನಿ. ಅದನ್ನು ನಾನು ನಿಮಗೆ ಹೇಳ್ತೀನಿ. ಮುಂದೆ ನಿಮಗೆ ಹೋಗ್ತಾ ಹೋಗ್ತಾ ಜೆಂಡರ್ ರಿವೀಲ್ ವ್ಲಾಗ್ಸ್ ಆ್ಯಂಡ್ ನಾವು ಹಾಸ್ಪಿಟಲ್ ವಿಸಿಟ್ಗೆ ಹೋದಾಗ ಇಲ್ಲಿ ಕಂಪ್ಲೀಟ್ ಹಾಸ್ಪಿಟಲ್ ಸಿಸ್ಟಮೇ, ಮೆಡಿಕಲ್ ಸಿಸ್ಟಮೇ ನಮಗೆ ಹೊಸದು. ತುಂಬಾ ಕಲ್ತ್ಕೊಂಡಿವಿ ನಾವು, ಓನಾಗೂ ಕಲ್ತ್ಕೊಂಡಿವಿ, ಎಕ್ಸ್ಪೀರಿಯನ್ಸ್ ಮಾಡಿ ಸ್ವಲ್ಪ ಕಲ್ತ್ಕೊಂಡಿವಿ, ಫ್ರೆಂಡ್ಸಿಂದ ತಿಳ್ಕೊಂಡಿವಿ ಎಷ್ಟೊಂದು. ಬಟ್ ಡೆಫಿನೆಟ್ಲಿ ಭಾಳನೇ ಕಲಿಬೇಕು ಇಲ್ಲಿ. ಇಂಡಿಯಾ ಥರ ಈಸಿ ಅಂತೂ ಇಲ್ಲ. ಇದೆಲ್ಲ ಕಲಿಯೋದು ಭಾಳನೇ ಕಷ್ಟ ಆಗ್ತದೆ ಒಂದು ಪಾಯಿಂಟಲ್ಲಿ. ಸೊ ಅದೆಲ್ಲನೂ ನಾನು ಸ್ವಲ್ಪ ಸ್ವಲ್ಪ ರೆಕಾರ್ಡ್ ಮಾಡಿ ಇಟ್ಕೊಂಡಿನಿ, ಅದನ್ನು ನಾನು ತೋರಿಸ್ತೀನಿ ನಿಮಗೆ. ನಾನು ಇಲ್ಲಿ ಮೆಡಿಕಲ್ ಸಿಸ್ಟಮ್ ಕಷ್ಟ ಅರ್ಥ ಮಾಡ್ಕೊಳ್ಳೋದೆಲ್ಲ ಅಂತ ಹೇಳಿದ್ನಲ್ಲ, ಎಕ್ಸಾಂಪಲ್ ಕೊಡ್ತೀನಿ ಒಂದು. ಯೂಶಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮನೇಲಿ ತೊಗೊತೀವಿ. ತೊಗೊಂಡಾದ್ಮೇಲೆ ಇಂಡಿಯಾದಲ್ಲಾದರೆ ಇಮಿಡಿಯೇಟ್ ಅವತ್ತಿನ ದಿನಾನೇ, ಇಲ್ಲ ಅಂದರೆ ನೆಕ್ಸ್ಟ್ ಡೇ ಆರ್
ವಿತಿನ್ 2 to 3 days ಹೋಗಿ ಕನ್ಫರ್ಮ್ ಮಾಡ್ಕೊಂಡು ಬಂದ್ಬಿಡ್ತೀವಿ ನಾವು. ಬಟ್ ಇಲ್ಲಿ ಹಂಗಲ್ಲ, ನಮಗೆ 4th week, 5th week, 6th week ಯಾವ ವೀಕಲ್ಲಿ ನಮಗೆ ಗೊತ್ತಾದ್ರೂ ಅಷ್ಟೇ ನಾವು ಇಲ್ಲಿ ಅಪಾಯಿಂಟ್ಮೆಂಟ್ ಸಿಗೋ ತನಕ ವೆಯ್ಟ್ ಮಾಡಲೇಬೇಕು. ನಮಗೆ ಕನ್ಫರ್ಮೇಷನ್ ಸಿಗೋದೇ ಇಲ್ಲ. ಸೊ ಒಬ್ಬೊಬ್ರಿಗೆ 8th ವೀಕಲ್ಲಿ ಸಿಗ್ತದೆ, ಒಬ್ಬೊಬ್ರಿಗೆ 12th week, 13th week ಹೇಳಲಿಕ್ಕೆ ಬರಲ್ಲ. 13th week ಅಂದರೆ ಆಲ್ಮೋಸ್ಟ್ 3 months ಆಗೋಗಿರ್ತದೆ. ಸೊ ಅವಾಗವರೆಗೂ ಒಂಥರ ಪಾಸಿಟಿವ್ ನೆಗೆಟಿವ್ ಅನ್ನೋ ಮೈಂಡ್ ಸೆಟ್ ಅಲ್ಲೇ ಇರಬೇಕು. ಆ್ಯಂಡ್ ಏನು ಟ್ರೀಟ್ಮೆಂಟು ಶುರು ಮಾಡಲ್ಲ, ಯಾವುದು ಟ್ಯಾಬ್ಲೆಟ್ಸು ಹೇಳೋದಿಲ್ಲ. ಸೊ ಹಾಗಾಗಿ ಅವೆಲ್ಲನೂ ನಾವು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಇಲ್ಲಿ ಪ್ರೆಗ್ನೆನ್ಸಿ ಫಸ್ಟ್ 3 months ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಂದರೆ ಅಷ್ಟು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಡೆಫಿನೆಟ್ಲಿ ಎಲ್ಲಿದ್ರೂ ಫಸ್ಟ್ 3 months ವೆರಿ ಇಂಪಾರ್ಟೆಂಟ್ ಅಂತಾರೆ. ಬಟ್ ಇಲ್ಲಿ ನಮಗೆ ಕನ್ಫರ್ಮೇಷನ್ನೇ ಸಿಕ್ಕಿರಲ್ಲ, ಹಾಗಾಗಿ ನಾವು ಇನ್ನೂ ಜಾಸ್ತಿ ಕೇರ್ಫುಲ್ಲಾಗಿರಬೇಕು. ಆ್ಯಂಡ್ ನನಗೆ ಏನೇನು ಸಪ್ಲಿಮೆಂಟ್ಸ್ ಕೊಟ್ಟರು, ನಾನು ಏನೇನು ಸಪ್ಲಿಮೆಂಟ್ಸ್ ಮುಂಚೆನೇ ಶುರು ಮಾಡ್ಕೊಂಡ್ಬಿಟ್ಟಿದ್ದೆ, ಅದೆಲ್ಲನೂ ನಾನು ನಿಮಗೆ ನಂದು ಪ್ರೆಗ್ನೆನ್ಸಿ ಜರ್ನಿ ವ್ಲಾಗಲ್ಲೇ ಹೇಳ್ತೀನಿ. ಈ ವ್ಲಾಗ್ದು ಮೇನ್ ಪರ್ಪಸ್ ಇದ್ದಿದೆ, ಒಂದು ನನ್ನ ಹಸ್ಬೆಂಡ್ನ ಇಂಟ್ರೊಡ್ಯೂಸ್ ಮಾಡಿಸೋದು. ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ನಮ್ಮ ಪ್ರೆಗ್ನೆನ್ಸಿನ ರಿವೀಲ್ ಮಾಡೋದು ನಿಮ್ಮೆಲ್ಲರಿಗೂ. ಸೊ ಇನ್ನು ಬರ್ತಾ ಬರ್ತಾ ತುಂಬಾ ವ್ಲಾಗ್ಸ್ ನೋಡ್ತೀರಿ ನೀವು, ಕ್ಯೂಟ್ ವ್ಲಾಗ್ಸ್, ಬೇಬಿ ವ್ಲಾಗ್ಸ್ ಎಲ್ಲ ಶುರು ಮಾಡ್ತೀನಿ ಬರ್ತಾ ಬರ್ತಾ. ಸೊ ಅದೆಲ್ಲಾನು ನೋಡ್ರಿ, ಯಾವ ವ್ಲಾಗು ಮಿಸ್ ಮಾಡಬೇಡ್ರಿ ನೀವು. ಸೊ ನಿಮ್ಮೆಲ್ಲರಿಗೂ ಇನ್ನೊಂದು ಕ್ಯೂರಿಯಾಸಿಟಿ ಇರ್ತದೆ, ಇಲ್ಲಿ ಜೆಂಡರ್ ರಿವೀಲ್ ಇಲ್ಲಿ ಜೆಂಡರ್ ಹೆಂಗೂ ಗೊತ್ತಾಗ್ಬಿಡ್ತದೆ ನಮಗೆ. ಸೊ ಯಾವ ಜೆಂಡರ್ ಇರ್ಬೋದು ಅಂತ ಗೆಸ್ ಮಾಡ್ತಾನೇ ಇರ್ರಿ ನೀವು. ಜೆಂಡರ್ ರಿವೀಲ್ದು ವ್ಲಾಗ್ ಹಾಕ್ತೀನಿ, ಕಮೆಂಟಲ್ಲಿ ಯಾವ ಜೆಂಡರ್ ಅಂತ ಬೇಕು ಅಂದರೆ ಯಾರಾದರೂ ಗೆಸ್ ಮಾಡ್ಬೋದು. ಇಲ್ಲ ವೆಯ್ಟ್ ಮಾಡ್ತೀರಿ ಅಂದರೆ ವೆಯ್ಟ್ ಮಾಡ್ರಿ, ಜಸ್ಟ್ ಹಾಗೆ ಗೆಸ್ ಮಾಡ್ಕೊತ ಇರಿ. ಜೆಂಡರ್ ರಿವೀಲ್ ವ್ಲಾಗ್ ಅಲ್ಲಿ ಎಲ್ಲಾನು ಗೊತ್ತಾಗ್ತದೆ. ಈ ಜರ್ನಿ ನನಗೆ ಸಾಗರ್ಗೆ ತುಂಬಾನೇ ಸ್ಪೆಷಲ್ ಜರ್ನಿ. ಸೊ ಈ ನಮ್ಮ ಜರ್ನಿಯಲ್ಲಿ ನಿಮ್ಮೆಲ್ಲರನ್ನೂ ಇನ್ಕ್ಲೂಡ್ ಮಾಡೋಣ ಅಂತ ಅನ್ಕೊಂಡಿನಿ ನಾನು. ಸೊ ಸೀರೀಸ್ ಆಫ್ ವ್ಲಾಗ್ಸ್ ಬರ್ತದೆ ನಂದು. ಆ ವ್ಲಾಗ್ಸ್ ಅಲ್ಲಿ ನೀವು ನೋಡ್ತೀರಿ ಯಾವ ತರ ನಂದು phase 1 ಇಂದ ನಂದು ಕೊನೆ ತನಕ ಏನೇನು ನಡೀತದೆ ಅನ್ನೋದು ನಿಮ್ಗೆಲ್ಲಾನು ನಾನು ತಿಳಿಸ್ತೀನಿ. ಆ್ಯಂಡ್ ನನ್ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ನನಗೆ ಸಾಗರ್ಗೆ ಮಗುಗೆ ವಿಶ್ ಮಾಡ್ರಿ, ಗುಡ್ ಲಕ್ ಹೇಳ್ರಿ. ಸ್ವಲ್ಪ ದಿನದಲ್ಲೇ ನಮ್ಮದು ಡೆಲಿವರಿ ಹತ್ರ ಬಂದ್ಬಿಡ್ತದೆ. ಆ್ಯಂಡ್ ಫೋಟೋಶೂಟ್ ಎಲ್ಲದರದ್ದು ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಇನ್ಮೇಲೆ. ಸೊ ರೆಗ್ಯುಲರ್ ಆಗಿ ಮತ್ತೆ ಯೂಟ್ಯೂಬ್ಗೆ ಬರೋಣ. ಆ್ಯಂಡ್ ನನ್ನ ವ್ಲಾಗ್ಸ್ನ ಎಲ್ಲರೂ ನೋಡ್ರಿ, ಸಪೋರ್ಟ್ ಮಾಡ್ರಿ ಹಿಂಗೆ ನನಗೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬೇಬಿ ರಿಲೇಟೆಡ್ ಅಲ್ಲಿ ಬಂದ್ಬಿಟ್ಟು ಇರೋದು ಕಾರ್ ಸೀಟ್. ಸೊ ಇವಾಗ ಇಂಡಿಯಾದಲ್ಲೂ ಕಾರ್ ಸೀಟ್ ಬಂದದೆ, ಇಲ್ಲ ಅಂತಲ್ಲ, ಬಟ್ ಅಲ್ಲಿ ಕಂಪಲ್ಸರಿ ಇಲ್ಲ. ಇಲ್ಲಿ ಕಂಪಲ್ಸರಿ ಅದೇ ಕಾರ್ ಸೀಟು. ನನಗೆ ಸಾಗರ್ಗಂತೂ ಇದು ಕಂಪ್ಲೀಟ್ಲಿ ನ್ಯೂ ಕಾನ್ಸೆಪ್ಟ್. ಬಿಕಾಸ್ ನಾವು ಯಾವತ್ತೂ ಅದನ್ನು ಫಿಕ್ಸು ಮಾಡಿಲ್ಲ. ಇದು ನಮ್ಮ ಫಸ್ಟ್ ಪ್ರೆಗ್ನೆನ್ಸಿ ಆ್ಯಂಡ್ ನಮ್ಗೆ ಎಷ್ಟೊಂದು ಗೊತ್ತೂ ಇಲ್ಲ ಹೆಂಗೆ ಮಾಡಬೇಕು ಅಂತ. ಬೇಸಿಕ್ ಥಿಂಗ್ಸ್ ಎಲ್ಲ ನಮ್ಮ ಅಪ್ಪ ಅಮ್ಮಂದ್ರೆ ಹೇಳ್ಕೊಡ್ತಾರೆ ನಮಗೆ. ಬಟ್ ಈ ಥರ ಇಲ್ಲಿ ಹೊಸ ಕಾನ್ಸೆಪ್ಟ್ ಎಲ್ಲ ನಮಗೆ ಫ್ರೆಂಡ್ಸಿಂದ ತಿಳ್ಕೊಬೇಕು, ಇಲ್ಲ ಅಂದರೆ ಹಾಸ್ಪಿಟ್ಲಲ್ಲಿ ಕೇಳಿ ತಿಳ್ಕೊಬೇಕು. ಈ ಥರ ಆಗೋಗ್ಬಿಟ್ಟದು ನಮಗೆ. ಆ್ಯಂಡ್ ಅದರಲ್ಲಿ ಮೇಜರ್ ಥಿಂಗ್ ಬಂದ್ಬಿಟ್ಟು ಕಾರ್ ಸೀಟ್. ಇಲ್ಲಿ ಬೇಬಿನ ಮನೆಗೆ ಕಳಿಸ್ಬೇಕು ಅಂದರೆ ನಮ್ಮ ಕಾರ್ ಸೀಟಲ್ಲೇ ಅವರು ಮನೆಗೆ ಕಳ್ಸೋದು. ಕಾರ್ ಸೀಟ್ ಇಲ್ಲ ಅಂದರೆ ಮನೆಗೆ ಕಳ್ಸಲ್ಲ ಅಂತಾರೆ. ಅದು ನಾವು ಕರೆಕ್ಟಾಗಿ ಫಿಕ್ಸ್ ಮಾಡಬೇಕು. ಸೀಟ್ಗೆ ಫಿಕ್ಸ್ ಆಗಿಲ್ಲ ಅಂದರೆ ಇನ್ನೂ ಸರಿಗೆ ಫಿಕ್ಸ್ ಮಾಡ್ರಿ ಅಂತಾರೆ. ಅವ್ರು ಹೆಲ್ಪ್ ಕೂಡ ಮಾಡೋದಿಲ್ಲ ನಮಗೆ. ಸೊ ಅದೆಲ್ಲನೂ ನಾವು ಇನ್ನೂ ಕಲ್ತ್ಕೋಬೇಕು. ಸಾಗರ್ದು ಕೆಲಸ ಅದು ಕಲ್ತ್ಕೊಳ್ಳೋದು ಇನ್ಮೇಲೆ. ಬಿಕಾಸ್ ಇವಾಗ ನಾವು ಬುಕ್ ಮಾಡಬೇಕು, ಇನ್ನು ಎಲ್ಲ ನೋಡಿಟ್ಕೊಂಡಿವಿ ಯಾವುದು ಅಂತ. ಸೊ ರಿವ್ಯೂಸ್ ಎಲ್ಲ ನೋಡಿಬಿಟ್ಟು ಫ್ರೆಂಡ್ಸ್ನ ಕೇಳೋದಾಗಲಿ, ಅವ್ರ ಹತ್ರ ಏನದೆ ಅದೆಲ್ಲ ನೋಡಿಕೊಂಡು ನಾವು ಇವಾಗ ಒಂದು ಬುಕ್ ಮಾಡಬೇಕು ಅಂತ ಫೈನಲ್ ಮಾಡೀವಿ. ಅದು ಬಂದಮೇಲೆ ನಾವು ಕಲ್ತ್ಕೋಬೇಕು. ಈಗ ಹುಟ್ಟಿದ ಅಂದರೆ ನ್ಯೂ ಬಾರ್ನ್ ಮಕ್ಕಳಿಗೆ ಒಂದು ಥರ ಕಾರ್ ಸೀಟ್ ಇರ್ತದೆ. 1 year ಆದಮೇಲೆ ಅವರು ಉದ್ದಾಗಿರ್ತಾರಲ್ಲ, ಸೊ ಹಾಗಾಗಿ ಆ ಕಾರ್ ಸೀಟ್ ಅವ್ರಿಗೆ ಸಾಲಲ್ಲ, ಇನ್ನೊಂದು ಕಾರ್ ಸೀಟ್ ತಗೋಬೇಕು. ಈ ಥರ ಆಲ್ಮೋಸ್ಟ್ 8 to 9 years ತನಕ ಕಾರ್ ಸೀಟ್ ಡಿಫ್ರೆಂಟ್ ಬೇಕಾಗ್ತವೆ. ಸೊ ಈಗ ನಮಗೆ ಫಸ್ಟ್ ಒಂದು ಕಾರ್ ಸೀಟು, ಇದು ರೇರ್ ವ್ಯೂ ಇರಬೇಕು. ಸೊ ಮಗುನ ನಾವು ಸೀಟಲ್ಲಿ ಉಲ್ಟಾ ತಿರುಗಿಸಿ ಕೂಡಿಸ್ಬೇಕು, ಆ ಥರ ಇರ್ತದೆ. ಅದೆಲ್ಲಾನು ನಾನು ನಿಮಗೆ ತೋರಿಸ್ತೀನಿ ನಾವು ಕಲ್ತ್ಕೊಂಡಾಗ. ಸೊ ನಾವು ಹಾಸ್ಪಿಟಲ್ಗೆ, ಸೊ ನಮ್ಮ ಡೆಲಿವರಿ ಅಷ್ಟೊತ್ತಿಗೆ ನಾವು ಕಾರ್ ಸೀಟ್ ಫಿಕ್ಸ್ ಮಾಡೋದು, ಆಮೇಲೆ ಅದನ್ನು ತೆಗಿಯೋದು ಅದೆಲ್ಲನೂ ಕಲ್ತ್ಕೋಬೇಕು. ಯಾಕಂದರೆ ನಾವು ಫಿಕ್ಸ್ ಮಾಡಿ ಅವ್ರ ಕಾರ್ ಒಳಗೆ ಮಗುನ ತೊಗೊಂಡು ಬರಲ್ಲ, ನಾವು ಕಾರ್ ಸೀಟ್ನೇ ತೊಗೊಂಡು ಹೋಗಬೇಕು ವಾರ್ಡ್ಗೆ. ಅಲ್ಲಿ ಮಗುನ ಕೂಡಿಸ್ಬಿಟ್ಟು ಆಮೇಲೆ ಅದನ್ನು ಹೊರಗೆ ತೊಗೊಂಡು ಬರಬೇಕು. ಹಾಗಾಗಿ ಅದೆಲ್ಲನೂ ನಾವು ಕಲ್ತ್ಕೋಬೇಕು ಇವಾಗ. ನಿಮ್ಮೆಲ್ಲರಿಗೂ ಇನ್ನೊಂದು ಕ್ವಶನ್ ಇರ್ಬೋದು, ನಾನು ಇಂಡಿಯಾಗೆ ಬಂದಿದ್ನಾ, ಅಲ್ಲಿ ಏನಾದರೂ ಫಂಕ್ಷನ್ ಎಲ್ಲ ನಡೀತಾ ಅಂತ.
ನಾನು 7 ಮಂತ್ಸ್ ಆಯಿತು ಎಲ್ಲೂ ಟ್ರಾವೆಲ್ ಮಾಡೇ ಇಲ್ಲ. ನಾನು US ಒಳಗೂ ಎಲ್ಲೂ ಟ್ರಾವೆಲ್ ಮಾಡಿಲ್ಲ, ಔಟ್ ಆಫ್ US ಟ್ರಾವೆಲ್ ಮಾಡಿಲ್ಲ. ನಮ್ಮ ಅಮ್ಮ ನಮ್ಮ ಅತ್ತೆ ಎಲ್ಲರೂ ಕರೆದ್ರು ಇಂಡಿಯಾಗೆ ಬರಲಿಕ್ಕೆ, ಭಾಳನೇ ಮಿಸ್ ಮಾಡಿಕೊಂಡ್ರು. ಬಟ್ ನನಗೆ ಸ್ಟಾರ್ಟಿಂಗ್ 3 ಮಂತ್ಸಲ್ಲೆಲ್ಲ ಫುಲ್ ನಾಷಿಯಸ್ ಇತ್ತು. ಆಮೇಲೆ ತುಂಬ ಟಯರ್ಡ್ ಆಗ್ತಾ ಇದ್ದೆ ನಾನು. ಸೊ ಹಾಗಾಗಿ ನನಗೆ ಟ್ರಾವೆಲ್ ಮಾಡ್ಲಿಕ್ಕಾಗಿಲ್ಲ. ಇವಾಗಂತೂ ಇನ್ನು ಮಾಡೋ ಹಂಗೆ ಇಲ್ಲೇ ಇಲ್ಲಲ್ಲ 7 ಮಂತ್ಸ್ ಆದಮೇಲೆ. ಹಾಗಾಗಿ ನೆಕ್ಸ್ಟ್ ಮಂತೆ ನಮ್ಮ ಅಪ್ಪ ಅಮ್ಮ ಬರ್ತಿರೋದು. 1 ಮಂತ್ ಇರ್ತದೆ ಅವ್ರು ಬಂದಮೇಲೆ. ಸೊ ಅವ್ರು ಬಂದಮೇಲೆ ಏನೇನು ಮಾಡಬೇಕು ರಿಚುವಲ್ಸ್ ಎಲ್ಲ ಅವ್ರು ಅದನ್ನು ಮಾಡ್ತಾರೆ. ಹಾಗಾಗಿ ನಾನು ಇಂಡಿಯಾಗೆ ಹೋಗೋದೊಂದು ತುಂಬ ಮಿಸ್ ಮಾಡಿಕೊಂಡೆ. ಈ ಟೈಮಲ್ಲಿ ಎಲ್ಲ ಫ್ಯಾಮ್ಲಿ ಬೇಕು, ಎಲ್ಲನೂ ಚೆನ್ನಾಗಾಗಬೇಕು, ಅಲ್ಲಿದೆಲ್ಲ ತಿನ್ನಬೇಕು ಅಂತ ತುಂಬ ಅನ್ನಿಸ್ತದಲ್ಲ. ಬಟ್ ಡೆಫಿನೆಟ್ಲಿ ಅದನ್ನೆಲ್ಲ ಭಾಳ ಮಿಸ್ ಮಾಡಿಕೊಂಡೆ. ಮನೆಯಲ್ಲಿ ಸಾಗರ್ ಮಾಡಿಕೊಡ್ತಿದ್ರು, ನಾನು ಏನು ಕೇಳಿದ್ರು ಅದು. ಹಾಗಾಗಿ ಓಕೆ ಮಿಸ್ ಮಾಡ್ಕೊಂಡಿಲ್ಲ ಅಷ್ಟೊಂದು, ಬಟ್ ಸ್ವಲ್ಪ ಮಿಸ್ ಮಾಡಿಕೊಂಡೆ ಕೂಡ. ಒಂದು ಸ್ವಲ್ಪ ಫುಡ್ ಮಿಸ್ ಮಾಡಿಕೊಂಡೆ ಅಂತ ಹೇಳಿದ್ನಲ್ಲ, ಎಷ್ಟೇ ಸಾಗರ್ ಮಾಡಿ ಕೊಟ್ರು ನನಗೆ ಏನೋ ಒಂದು ಪರ್ಟಿಕ್ಯುಲರ್ ಐಟಮ್ ನಂಗೆ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಈಗೇನು ಈ ಐಟಮ್ ಬೇಕು ಅಂದರೆ ನಮಗಿಲ್ಲಿ ಸಿಕ್ಬಿಡ್ತದೆ ಅಂತ ಇಲ್ಲ ಅಲ್ಲ, ಎಷ್ಟೊಂದು ಸಿಗ್ತವೆ ಇಲ್ಲ ಅಂತಲ್ಲ. ಬಟ್ ನನಗೆ ಕ್ರೇವಿಂಗ್ ಇಲ್ಲಿ ಸಿಗಲ್ಲದ ಐಟಮ್ಸೇ ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ನಂದು 5th ಮಂತಲ್ಲಿ ಒಂದು ಪಾರ್ಸಲ್ ತರಿಸಿದ್ವಿ ಇಂಡಿಯಾಯಿಂದ. ನಾನು ಅದರದ್ದು ವ್ಲಾಗ್ ಮಾಡ್ಲಿಕ್ಕೆ ಟ್ರೈ ಮಾಡೀನಿ. ಅದು ಯಾವ ಐಟಮ್ಮು, ಏನೇನು ಐಟಮ್ ತರಿಸ್ಕೊಂಡಿದ್ದೆ ಎಲ್ಲನೂ ಅದರಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡೀನಿ ನಾನು. ಆ ವ್ಲಾಗ್ ನಾನು ಹಾಕ್ತೀನಿ. ಎಲ್ಲಾನು ಇದರಲ್ಲೇ ಹೇಳ್ತಾ ಹೋದರೆ ಇದು ತುಂಬ ದೊಡ್ಡದಾಗೋಗ್ಬಿಡ್ತದೆ. ಹಾಗಾಗಿ ಅದರದ್ದೇ ಸಪ್ರೇಟ್ ವ್ಲಾಗ್ ಅದೇ. ನಾನು ಪಾರ್ಸಲ್ ಎಲ್ಲ ಫುಲ್ ಓಪನ್ ಮಾಡೋದೆಲ್ಲಾನು ವ್ಲಾಗ್ ಮಾಡೀನಿ, ಅದ್ರ ನಾನು ಮಿಸ್ ಇಲ್ದಂಗೆ ನೋಡ್ರಿ. ಮೇ ಅಲ್ಲಿ ನಂದು ಸಾಗರ್ದು ಮದುವೆ ಆಗಿ 3 years ಆಗ್ತದೆ. ಆ್ಯಂಡ್ ಡ್ಯೂ ಡೇಟ್ ಇರೋದು ಕೂಡ ಮೇ ಅಲ್ಲೇನೆ ಅಂತ ಹೇಳಿದ್ನಲ್ಲ ನಾನು. ಜಾಸ್ತಿ ಏನು ಗ್ಯಾಪ್ ಇಲ್ಲ ಡೇಟ್ಸ್ಗೆ, ಡ್ಯೂ ಡೇಟ್ ಮತ್ತು ಆ್ಯನಿವರ್ಸರಿಗೆ. ಸೊ ನಮಗಂತೂ ಭಾಳನೇ ಕ್ಯೂರಿಯಾಸಿಟಿ ಅದೇ, ಇವಾಗ ಸೇಮ್ ಡೇಟಲ್ಲಿ ಆಗ್ತದಾ ಇಲ್ಲ ಬೇರೆ ಬೇರೆ ಡೇಟ್ಸ್ ತಗೊತಾರ ಇಬ್ರು, ಅಂದರೆ ಆ್ಯನಿವರ್ಸರಿ ಆ್ಯಂಡ್ ಬೇಬಿ. ಈ ಥರ ಕ್ಯೂರಿಯಾಸಿಟಿಯಲ್ಲಿ ನಾವಿದ್ದೀವಿ. ಆ್ಯಂಡ್ ತುಂಬಾ ಟೆನ್ಸ್ಡ್ ನಾನು ಈ ವಿಷಯದಲ್ಲಿ. ಬಿಕಾಸ್ ಶೇರ್ ಮಾಡ್ತೀವಾ ಅನ್ನೋದು ನನಗೆ ಡೌಟ್. ನಾನು ಆಲ್ರೆಡಿ ಬರ್ಡೇ ನಾನು ನನ್ನ ತಮ್ಮ ಶೇರ್ ಮಾಡ್ತೀವಿ, ನಿಮ್ಗೆಲ್ಲರಿಗೂ ಗೊತ್ತಲ್ಲ ನಾವು ಟ್ವಿನ್ಸ್ ಅಂತ. ಸೊ ಇವಾಗ ಆ್ಯನಿವರ್ಸರಿ ಆ್ಯಂಡ್ ಬೇಬಿ ಹುಟ್ಟೋದು ಡೇಟ್ ಸೇಮ್ ಆಗ್ಬೋದಾ ಅನ್ನೋದು ನೋಡೋಣ ನಾವು. ಸೊ ನನ್ನಷ್ಟೇ ನೀವು ಎಕ್ಸೈಟೆಡ್ ಆಗಿದ್ದೀರಿ ಅಂತ ಅನ್ಕೊಂತೀನಿ ನಾನು. ಇನ್ನೊಂದು ವಿಷಯ, ನಾವು ಇಲ್ಲಿತ್ಕೊಂಡು ಫ್ಯಾಮ್ಲಿಗೆ ಫ್ರೆಂಡ್ಸ್ಗೆ ಯಾವ ಥರ ನಮ್ಮ ಪ್ರೆಗ್ನೆನ್ಸಿ ರಿವೀಲ್ ಮಾಡಿದ್ವಿ ಅನ್ನೋದು ನಿಮ್ಮ ಎಲ್ಲರ ಮನಸ್ಸಲ್ಲೂ ಇರ್ಬೋದಲ್ಲ. ಬಿಕಾಸ್ ನಾನು ನಿಮಗೆ ಹೇಳಿದೆ, ನಮಗೇನೆ ಕನ್ಫರ್ಮೇಷನ್ ಇರಲಿಲ್ಲ ಇನ್ನು. ಬಟ್ ಸ್ಟಿಲ್ ನಾವು ಹೆಂಗೆ ಹೇಳಿದ್ವಿ ಅನ್ನೋದು ನಿಮ್ಮೆಲ್ಲರ ಮನಸ್ಸಲ್ಲಿ ಇರ್ಬೋದು. ಸೊ ನನ್ನ ಪೇರೆಂಟ್ಸು ನನ್ನ ಇನ್ಲಾಸ್ಗೆ ಮಾತ್ರ 3 months ಮುಂಚೆ ಗೊತ್ತಿತ್ತು ವಿಷಯ. ಇನ್ನು ಯಾರಿಗೂ ವಿಷಯ ಗೊತ್ತಿರಲಿಲ್ಲ. ಬಿಕಾಸ್ ನಮಗೆ ಒಂದು ಕನ್ಫರ್ಮೇಷನ್ ಬೇಕಿತ್ತು, ಅದಾದಮೇಲೆ ಎಲ್ಲರ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇತ್ತು. 3 months ಆದಮೇಲೆ ನಾವು ಎಲ್ಲರ ಹತ್ರ ಶೇರ್ ಮಾಡ್ಕೊಂಡಿವಿ. ಅದ್ರದ್ದು ವಿಡಿಯೋ ಎಲ್ಲ ಮಾಡೀನಿ, ಇದರಲ್ಲಿ ಹಾಕ್ಬೋದು. ಬಟ್ ತುಂಬಾ ರೆಕಾರ್ಡಿಂಗ್ಸ್ ಅದೇ, ನಾನು ತುಂಬ ಜನಕ್ಕೆ ಹೇಳಿರೋದು, ಎಷ್ಟೊಂದು ವಿಡಿಯೋ ಮಾಡಿ ಇಟ್ಟೀನಿ ಹಾಗಾಗಿ ಅದರದ್ದೇ ಒಂದು ಸಪ್ರೇಟಾಗಿ ಮಾಡೋಣ. ಸೊ ದಟ್ ಅದಕ್ಕೆ ಅನ್ನೋದು ಇಂಪಾರ್ಟೆನ್ಸ್ ಆ ವ್ಲಾಗಲ್ಲಿ ಇರಲಿ. ನಾನು ಅವ್ರಿಗೆಲ್ಲ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಹೇಳೀನಿ, ಎಷ್ಟು ಖುಷಿಯಿಂದ ಅವರೆಲ್ಲ ರಿಯಾಕ್ಟ್ ಮಾಡಿದ್ರು, ಅದು ಎಲ್ಲನೂ ಒಂದು ಸಪ್ರೇಟ್ ವ್ಲಾಗಲ್ಲೇ ಇರಲಿ. ಹಾಗಾಗಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ಇನ್ನು ನಿಮ್ಮೆಲ್ಲರಿಗೂ ನಾನು ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.